ನನ್ ಚಿನ್ನು. ಅಣ್ಣ ಇನ್ ತಂಗಿ ಮೀನಾಕ್ಷಿಗೆ ಮದುವೆ ಮಾತುಕತೆ. ನನಗ್ ಗೊತ್ತಿರೋನೊಬ್ಬ ಹುಡುಗ ಇದ್ದಾನೆ, ದುಬೈನಲ್ಲಿ ಎಣ್ಣೆ ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಸಂಬಳ. ಅವನಿಗೇನಾದ್ರೂ ನಮ್ಮ ಮೀನಾಕ್ಷಿನ ಮದುವೆ ಮಾಡ್ಕೊಟ್ಟು ಅನ್ಕೊಳ್ಳಿ, ತಲೆಗಚ್ಕೊಳಕ್ಕೆ, ಯುಗಾದಿಗೆ ಮೈಗಚ್ಕೊಳಕ್ಕೆ, ಒಗ್ಗರಣೆಗೆ ಎಣ್ಣೆ ತೊಂದರೆನೇ ಇರಲ್ಲ. ಮಾಮ, ನೀರಲ್ಲಿ ಗಂಡಾಂತರ ನಂಗೆ, ನಿನಗೆ ಎಣ್ಣೆಲ್ ಗಂಡಾಂತರ. ಎಲ್ರೂ ಸ್ವಲ್ಪ ದಯವಿಟ್ಟು ಆ ಕಡೆ ತಿರುಗರಪ್ಪ. ಏನಪ್ಪ ಹಿಂಗ್ ಹೊಡೆದ್ಬಿಟ್ಟು? ರಾಂಗ್ ಅಡ್ವೈಸ್ ಕೊಟ್ಬಿಟ್ಟು ಕಪಾಳೆ ಕ್ಲಾಪ್ಸ್ ಹೊಡ್ಸ್ಕೊಂಡಲ್ಲ. ಏನಯ್ಯ ದುಬೈ ಗಿಬಾಯ್ ಅಂತ ಅಮೇರಿಕಾ ಗಂಡನ ನಮ್ ಮೀನಾಕ್ಷಿ ನೋಡೋಣ. ಏನ್ ಕಳಯ್ಯ? ಅಣ್ಣಯ್ಯ, ಮಾಮನಿಗೊಂದು ಸೋಡಾ ಹೇಳ್ಬಿಟ್ಟು ಬರಲ್ಲ? ಸೋಡಾ ಬೇಡಮ್ಮ, ಬೀಡಾನೇ ಹೇಳು. ಸಿಕ್ಕಾಪಟ್ಟೆ ಕೆಂಪಗಾಗ್ಬಿಡ್ತದೆ, ಪರವಾಗಿಲ್ವಾ? ಆಗ್ಲಿ ಬಿಡು. ಎಲ್ರೂ ಸ್ವಲ್ಪ ದಯವಿಟ್ಟು ಆ ಕಡೆ ತಿರುಗರಪ್ಪ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ರಪ್ಪ. ನನ್ ತಂಗಿನ ಮದುವೆ ಆಗೋ ಗಂಡ್ಮನೆ ಇಲ್ಲಿಂದ 5 ಕಿಲೋಮೀಟರ್ ಸರಹದ್ದಲ್ಲೇ ಇರಬೇಕು. ನೋಡಿ, ಈ ಸ್ಪೀಕರ್ ಅಲ್ಲಿ ಹಾಡ್ ಹಾಕಿದ್ರೆ ಅದು ಕೇಳಿಸೋ ದೂರದಲ್ಲೇ ಅವ್ರ ಮನೆ ಇರಬೇಕು. ತೆಂಗಿನ ಮರದ ಮೇಲೆ ಹತ್ತು ನಿಂತು ನೋಡಿದ್ರೆ ಅವರು ಊರು ಕಾಣಿಸ್ಬೇಕು. ಒಟ್ನಲ್ಲಿ ನನ್ ತಂಗಿ ಅಣ್ಣ ಅಂತ ಕೂಗಿದ್ರೆ ಅಲ್ಲ, ನೆನೆಸ್ಕೊಂಡ್ರೇನೆ ನಾನು ಅವಳ ಮುಂದೆ ನಿಲ್ಬೇಕು. ಅದೆಲ್ಲ ಏನು ಇಲ್ಲ ಕಳೆಯ. ನಮ್ ಚಿನ್ನು ಮೀನಾಕ್ಷಿನ ಇಂಗ್ಲಿಷ್ ಮೀಡಿಯಂ ಓದಿಸ್ಬಿಟ್ಟಿವಲ್ಲ, ಅವಳು ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಕಳೆಯ ಮದುವೆ ಮಾಡ್ಸೋ ನೀನಾದ್ರೂ ಕಟ್ಕೊಳ್ಳೋಳು ಅವಳೇನೇನಪ್ಪ, ಅವಳನ್ನೊಂದ್ ಮಾತು ಕೇಳ್ಬಿಡು. ಊರ್ಗೆ ದಾರಿ ತೋರ್ಸೋರ್ಗೆ ಸಂಬಂಧಕ್ಕೆ ದಾರಿ ತೋರ್ಸೋ ಗೊತ್ತಿಲ್ವಾ? ಚಿಕ್ಕ ಹುಡುಗಿ ಅವಳಿಗೆ ಏನ್ರಿ ಗೊತ್ತಾಗತ್ತೆ? ಅವಳತ್ರ ಹೋಗಿ ಕೇಳ್ಕೊಂಡು. ಚಿನ್ನು, ಈ ಫಾರಿನ್ ಗಂಡಲ್ಲ ನಮಗೆ ಬೇಕಾ? ಅಣ್ಣ, ನಿನ್ ನಿರ್ಧಾರನೇ ನನ್ನ ನಿರ್ಧಾರ. ಚಿನ್ನು ಹೇಳು. ನಿನ್ ನಿರ್ಧಾರನೇ ನನ್ನ ನಿರ್ಧಾರ. ಈ ಕಡೆ ಹೇಳು. ನಿನ್ ನಿರ್ಧಾರನೇ ನನ್ನ ನಿರ್ಧಾರ. ಆ ಕಡೆ ಹೇಳು. ನಿನ್ ನಿರ್ಧಾರನೇ ನನ್ನ ನಿರ್ಧಾರ. ಬಡ್ಡೆ ಹುಲಿ, ಹಿಡಿಯೋ ಹುಡುಗನ್ನ. ತಗೊಳ್ಳಿ ಪಾರು. ತಗೊಳ್ಳಿ ಕಾಳೆಯ. ನೀನ್ ತಗೊಳ್ಳಿ ಪಾರು. ನೀವ್ ತಗೊಳ್ಳಿ ಕಾಳ. ಪಾರು ಕಾಯ್. ಗಂಡು ನೋಡಕ್ ಬಂದಿರೋ ಜಾಗನ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿರಲ್ಲ. ದಿಸ್ ಇಸ್ ಟೂ ಮಚ್. ಯಾರಾದ್ರೂ ಒಬ್ರು ಎತ್ಕೊಳ್ಳಿ. ಕ್ಷಮಿಸ್ಬಿಡಿ ಕಾಳಯ್ಯ, ನಿಮ್ಮಲ್ಲಿ ಸಂಬಂಧ ಬೆಳೆಸೋಷ್ಟು ಸಂಪತ್ತಿರ್ಬೋದು, ಆದ್ರೆ ತಾಕತ್ತಿಲ್ಲ. ಯಾಕೆ ಆ ತರ ಹೇಳ್ತೀರಾ? ಒಂದ್ ವೇಳೆ ನಿಮ್ ತಂಗಿಗೂ ನನ್ ಮಗಂಗೂ ಮದ್ವೆ ಆಯ್ತು ಅಂತ ಇಟ್ಕೊಳ್ಳಿ, ಒಂದಿನ ನೀವು ನಿಮ್ ತಂಗಿ ನೋಡಕ್ ಮನೆಗ್ ಬರ್ತೀರಾ. ಅವತ್ತಿನ ದಿನನೇ ಅವನಿಗೆ ಈರುಳ್ಳಿ ದೋಸೆ ತಿನ್ಬೇಕು ಅಂತೇಳಿ ನಿಮ್ ತಂಗಿ ಈರುಳ್ಳಿ ಕತ್ತರಿಸ್ತಿದ್ದಾಳೆ ಅಂತ ಇಟ್ಕೊಳ್ಳಿ. ಈರುಳ್ಳಿ ಕತ್ತರಿಸ್ತೀರಾ, ನಿಮ್ ತಂಗಿ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ ಮಗ ನಿಮ್ ಪಾಲಿಗಿಲ್ಲ ಅಂತ ಅನ್ಕೊಳ್ಳಿ. ಅಣ್ಣ, ಓಡಗೋ ಅಯ್ಯ, ಬಿಟ್ಬಿಡಯ್ಯ. ಎಷ್ಟು ತರ ದೋಸೆಗಳಿವೆ? ಮಸಾಲ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ. ಈರುಳ್ಳಿ ನನ್ನ ಮಗನೇ. ಇವತ್ತು ಕೋರ್ಟ್ ಕೂಡ ಲೀವು. ಇಲ್ಲ ಪಾರು, ಎಷ್ಟು ದಪ್ಪ ಈರುಳ್ಳಿ ಕಟ್ ಮಾಡಿ. ಯಾವ್ದು ಕುಂಬಳಕಾಯಿ ಅಣ್ಣ. ನಾವ್ ಯಾಕೆ ಬಂದಿದ್ದೀವಿ? ನನಗೆ ಒಂದೇ ಒಂದು ಪ್ರಶ್ನೆ ಇದೆ, ಏಕ್ ಮಾರ್ ದೋತು ಕೂಡ ಅಂತ ಕೇಳ್ಬಿಡ್ತೀನಿ. ಪಾರ್, ನಿನಗೆ ಈರುಳ್ಳಿ ದೋಸೆ ಇಷ್ಟ? ಅದೆಲ್ಲ ಇಷ್ಟ ಇಲ್ಲ ಸರ್, ನನಗೆ ಹುಡುಗ ಇಷ್ಟ. ನೀವ್ ಯಾಕೆ ಹೆದರ್ತಿದ್ದೀರಾ ಅಂತ ನನಗ್ ಗೊತ್ತು. ನಮ್ ಮೀನಾಕ್ಷಿ ಅವರ ಅಣ್ಣನ್ ಬಗ್ಗೆ ತಾನೇ. ಮಿಸ್ಟರ್ ಕಾಳೆಯ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಬ್ಬ ವೀರವಾದ, ಗಂಭೀರವಾದ, ಗಣ್ಯವಾದ ವಕೀಲಮ್ಮ. ಹುಡುಗಿ ಗುಂಡ್ಗಳನ್ನ ಹೊಗಳದ್ ಬಿಟ್ಟು ಅಣ್ಣ ಹಿಂಗೆ ಬಿಲ್ಡಪ್ ಕೊಟ್ಕೊಂಡ್ ಕೂತಿದ್ದೀರಾ? ನಿಮ್ ಮಗನ್ ಮಾತ್ರ ಮದ್ವೆ ಮಾಡ್ಕೊಡಿ, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡ್ರೆ ಆಯ್ತು. ಹಂಗಲ್ಲ ಕಾಳಯ್ಯ, ನಿನ್ ತಂಗಿಗೂ ನನ್ ಮಗನ್ಗೂ ಮದುವೆ ಆಯ್ತು ಅನ್ಕೊಳ್ಳೋಣ. ಒಂದ್ ದಿವ್ಸ ನೀವು ನಿಮ್ ತಂಗಿ ನೋಡೋದಕ್ ನಾ ಮನೆಗ್ ಬರ್ತೀರಲ್ವಾ? ಬರ್ತೀವಲ್ಲ. ಬರೋವಾಗ ನಿಮ್ ತಂಗಿನೂ ನನ್ ಮಗ ಹಂಗೆ ಜೂಟಾಟ ಆಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಗಂಡ ಹೆಂಡತಿ ಅಂದ್ರೆ ಜೂಟಾಟ ಆಡೋದು ಸಹಜ ತಾನೆ? ಹೌದು ಕಾಲ್. ಉಪ್ಪು ಮೂಟೆ, ಕಣ್ಣ ಮುಚ್ಚಾಲೆ, ಕುಂಟೆ ಬಿಲ್ಲೆ ಇವೆಲ್ಲ ಇದ್ದಿದೆ ತಾನೆ. ಅದು ಮದುವೆ ಸೇರ್ಕೊಂಡು ಒಳ್ಳೆ ಚಂದಮಾಮ ಕತೆ ಹೇಳ್ದಂಗ ಹೇಳ್ತಾವ್ರೆ. ನನಗೇನೋ ತಂಗಿಗ್ ಮುಂಚೆ ಈ ಅಪ್ಪನೇ ಮದುವೆ ಮಾಡ್ಕೊಳಂಗ ಅವನೇ. ಅಂತ ದಿವ್ಸ ನೀವು ನಿಮ್ ತಂಗಿನ ನೋಡೋದಕ್ ಬರುವಾಗ ನಿಮ್ ತಂಗಿನೂ ನನ್ ಮಗ ಹಂಗೆ ಓಡಾಡ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಆಕಸ್ಮಿಕವಾಗಿ ನನ್ ಮಗನ ಕೈ ನಿಮ್ ತಂಗಿ ಮೇಲೆ ಬಿತ್ತು ಅನ್ಕೊಳ್ಳಿ. ತಗಲಾಕೊಂಡ ಅಂತ ನೀನ್ ತಗಲಾಕೊಂಡಲ್ಲ ಗಡ್ಡಪ್ಪ.
ಹಿಡಿಯೋ ಹಿಡಿಯೋ. ಉಪ್ಪು ಮೂಟೆ, ಕಣ್ಣ ಮುಚ್ಚಾಲೆ, ಕುಂಟೆ ಬಿಳ್ಳೆ, ಎಷ್ಟು ಆಟಗಳಿದೆ. ಊಟಾಟನೇ ಆಡ್ಬೇಕಾ? ಆಡ್ಸಿ ಒದಿತೀನಿ ನೋಡು. ಸರ್ ನೋಡೋದೇ ಇಲ್ಲ ಸರ್. ಗೊತ್ತಾಯ್ತು. ಪಟ್ಟೆ ಹುಲಿ, ಇವತ್ತು ಗಂಡು ನೋಡಕ್ಕೆ ನಮ್ಮ ಚಾಮರಾಜನಗರ ಸುರೇಶ್ ಮನೆಗೆ ತಾನೇ ಹೋಗೋದು. ಆದ್ರೆ ಅವ್ನಿಗೆ ಆಂಶಂಕೆ ಬೇದೆ ಅಂತೆ, ಬರ್ಬೇಡ ಅಂತ. ಓಹೋ, ಹಂಗಾದ್ರೆ ಮುಡುಕ್ತೊರೆ ಮಾಲಿಂಗನ ಅವನೆಲ್ಲ ಇನ್ನಿಗೆ ಬಂದ್ಬಿಟ್ಟ. ಅವನ್ ನಮ್ ಹುಡುಗ ಅಲ್ವಾ, ನಮ್ಮ ಮಾತು ಕೇಳ್ದೆ ಅವನು ಏನು ಮಾಡಲ್ಲ. ಹೌದು, ನಾನು ಎಲ್ಲೋಗಿ ಬಚ್ಚಿಟ್ಕೊಳ್ಳಿ ಅಂತ ನಿನ್ನೆ ಕೇಳಿ ಹೇಳು ಅಂತ ಅವನೇ. ಹಂಗ ಬೇಕಂತಾನೆ ಎಲ್ರು ನಮ್ಮನ್ನ ನಿರಾಕರಿಸ್ತವ್ರೆ ಅನ್ಸುತ್ತೆ. ಗಂಡು ನೋಡಕ್ಕೆ ಹೋಗೋದು ತಪ್ಪೇನೋ? ಗಂಡು ನೋಡಕ್ ಹೋಗೋದ್ ತಪ್ಪಲ್ಲ, ಆದ್ರೆ ಹೋಗೋ ಜಾಗದಲ್ಲಿ ರಕ್ತ ನೋಡೋದ್ ತಪ್ಪು. ಎಲ್ಲವನು ಎದುರ್ಕೊಂಡು ಓಡ್ತಾವನೆ. ಥ್ಯಾಂಕ್ ಯು. ಚಿನ್ನು, ನನ್ ಮುಖ ನೋಡಿದ್ರೆ ಭಯ ಪಡೋ ತರಣ ಇದೆ. ಕಂದ ಅಣ್ಣ ನೀನು. ಅಣ್ಣಯ್ಯ, ನೀನು ಬಲ್ಗಣ್ಣು ಯಾಕೋ ಹೊಡ್ಕತೈತೆ? ನಿನ್ನೆ ಅಡಾವಿಡಿ ಹೊತ್ತಿಗೆ ಹತ್ತೂರ ರಾಣಿ. ಹತ್ತೂರು ರಾಣಿಗೆ ಹಸ್ಬೆಂಡ್ ಆಗಿ ವರ್ಕ್ ಮಾಡ್ತಾ ಇರೋರು ನಮ್ಮ ಹನುಮಂತ ಅಣ್ಣ. ಅಣ್ಣ, ನಿನ್ ಎಡ್ಗಣ್ಣು ಹೊಡ್ಕೋತಾ ಇದೆ. ಅಣ್ಣಯ್ಯ ನಿನ್ನೆ ಹಳ್ಬುಡ್ಕಿ ಹೊತ್ತಿಗೆ ತ್ರಿಪುರ ಸುಂದರಿ. ಇವರು ತ್ರಿಪುರ ಸುಂದರಿನ ಮದುವೆ ಆಗಿರುವಂತ ಮನ್ಮಥ ರಾಜ. ಮುಂಚೆ ಮಾವನ್ ಮಗಳಾಗಿರೋ ನನ್ನ ಕಟ್ಕೊಳ್ಳಲ್ಲ ಅಂತ ಹೇಳ್ದೆ. ನೀನ್ ಕಟ್ಕೊಳ್ಳಲ್ಲ ಅಂತ ಹೇಳಿದ್ ಒಂದೇ ಒಂದ್ ಕಾರಣಕ್ಕಾಗಿ ಈ ಚಿತ್ರ ನಾನ್ ಕಟ್ಕೋಬೇಕಾಗ್ ಬಂತು. ನನ್ ಜೀವನ ಎಷ್ಟು ಹಾಳಾಗೋಯ್ತು ಗೊತ್ತಾ ನಿನ್ಗೆ? ಎಷ್ಟು ಹಾಳಾಗೋಯ್ತು ಗೊತ್ತಾ ನಿಂಗೆ? ಗೋಬೆ, ನಿನ್ಗೆ ಕಣ ಹೇಳ್ತಾರ ದೇವ್. ಹೇಳಯ್ಯ. ಮಾವ, 10 ವರ್ಷದ ಹಿಂದೆ ಗಂಡೋಳ್ನ ಕಟ್ಕೊಳ್ದಿದ್ರು ಪರವಾಗಿಲ್ಲ, ಅತ್ತೆ ಮಗಳ್ ನನ್ನ ಕಟ್ಕೋ ಅಂತ ಬಂದೆ. ಆದ್ರೆ ನೀನ್ ನನ್ನ ಕೂಡ ಕಟ್ಕೊಳ್ಳಿಲ್ಲ. ನನ್ ಜೀವನ ಹೇಗ್ ಹಾಳಾಗೋಯ್ತು ಗೊತ್ತಾ? ಹೇಳಿ ಅಂದ್ರೆ ತುಂಬಾ ಹಾಳಾಗೋಯ್ತು ಗೊತ್ತಾ? ಬಾಮ್ಮ ಇದ ನಿನಗೆ ಕಣೋ ಹೇಳ್ತಿರೋದು. ಅಯ್ಯೋ, ಇದು ಅರ್ಥ ಆಗೇನೋ ನಮ್ಮಿಬ್ಬರನ್ನು ಬೇಡ ಅಂದೆ, ಅದಕ್ಕೆ ನಂಟು ಬಿಟ್ಟೋಯ್ತು. ಈಗ ನಂಟು ಬಿಟ್ಟೋಗ್ಬಾರ್ದು ತಮ್ಮಣ್ಣಿ. ನಡತೆಯಲ್ಲಿ ನಿಯತ್ತು, ನೋಟದಲ್ಲಿ ಪಾದರಸ, ಯೌವನದ ಮನ್ಮಥ, ಒಟ್ಟಾರೆ ಶರ್ಟು ಪ್ಯಾಂಟು ಹಾಕಿರೋ ಸತ್ಯಶೀಲ. ನನ್ ತಮ್ಮನ್ಗೆ ನಿಮ್ ತಂಗಿನ ಮದ್ವೆ ಮಾಡ್ಕೊಡ್ಬೇಕು. ಹೇ ಮಾಮ್ಸ್, ದುಪ್ಪಟ ಹಾಕ್ದವನಿಗೆಲ್ಲ ನನ್ನ ತಂಗಿ ಕೊಡ ಸ್ಟೈಲು ಮಾಮ. ಇವ್ರು ದೊಡ್ಡ ವಾಟಲ್ ಅವ್ರ ಶಿಷ್ಯ ಅನ್ಸುತ್ತೆ. ಕೂಲಿಂಗ್ ಗ್ಲಾಸ್ ಇಲ್ದೆ ಆಚೆ ಬರೋದೇ ಇಲ್ಲ. ಎಲ್ಲಿ ನೋಡ್ತಾ ಇವನು ಅವನಲ್ಲ, ಉಮೇಶ್ ರೆಡ್ಡಿ ಶಿಷ್ಯ. ಹೆಂಗಿದೆಯೋ ಮಂಟೇಶ? ಚೆನ್ನಾಗಿದ್ದೀನಿ ಬಾಬಾ. ನಿಮ್ ಮನೆ ಕೆಲಸರು ಇನ್ನೂ ತುಂಬಾ ಚೆನ್ನಾಗಿದ್ದಾರೆ. ಚಿನ್ನು ಮೀನಾಕ್ಷಿನ ಸೈಡ್ಗೂ ಕರ್ಕೊಂಡು ಮಾತಾಡ್ಲಾ? ಥ್ಯಾಂಕ್ಸು. ಬೆಬ್ಸೋ, ನನ್ನ ಮನಸ್ಸಲ್ಲಿರೋದನ್ನ ಪೂರ್ತಿಯಾಗಿ ನಿನ್ನ ಹತ್ರ ಕೇಳ್ಬಿಡ ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ ಮನೇಲಿ ಇನ್ನೂ ಈ ತರ ಕೆಲಸರು ಎಷ್ಟು ಚೆನ್ನಾಗಿದ್ದಾರೆ ಅಣ್ಣ. ಯಾಕೆ ನಿಮ್ ಅಣ್ಣಂಗೆ ಗೊತ್ತಾದು? ತಮ್ಮ ಸ್ಟಾರ್ ಹೋಟೆಲ್ ಸಪ್ಲೈಯರ್ ಬಂದವನೇ, ಅದು ಮಿಲಿಟರಿ ಹೋಟ್ಲಿಗೆ ಬಂದವನಲ್ಲ. ಗಂಡು ಮಕ್ಕಳೇ ಲವ್ ಲೆಟರ್ ಕೊಡೋ ರೇಂಜ್ಗೆ ಅಂದಾನೆ ತುಂಬಿಕೊಂಡಿರೋ ನನ್ ತಮ್ಮ. ಸುಂದರಾಂಗ ಜಾಣ. ಇವನ್ಗೆ ನಿನ್ ತಂಗಿದ್ ಕೊಡ್ಬೇಕು ಮಾವ. ಬಂದ ತಕ್ಷಣ ಎತ್ತನ ಅನ್ಕಂಡೆ, ಅದು ಚೆನ್ನಾಗಿರಲ್ಲ. ಅದಕ್ಕೆ ತಡ್ಕೊಂಡು ನಿಂತಿದ್ದೆ. ಡೈರೆಕ್ಟಾಗಿ ಹೋಗಿ ಕೇಳಲ್ಲ? ಕೇಳ್ಕೊಳ್ಳೋ. ಚಿನ್ನು ಮೀನಾಕ್ಷಿ, ತಪ್ಪಾಗಿ ತಿಳ್ಕೊಬೇಡ. ನೀನೇ ಅದನ್ನ ಕೊಡ್ತೀಯ ಅಥವಾ ನಾನೇ ಎತ್ಕೊಳ್ಳ? ಅಣ್ಣ ಸರ್ಕೋ. ಈ ಹಾಲ್ಕೋವನ್ನ ನಾನು ಎತ್ಕೊಬೋದಾ? ನಿನ್ಗೂ ಸೇರಿಸಿ ಎತ್ಕೊಂಡಿದ್ದೀನಿ ಕಣಕ. ನಿನ್ಗಿಲ್ಲ ಬಾವಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ ತಮ್ಮನ್ಗೆ ನಿನ್ ರಾಣಿ, ತಂಗಿ. ಮಾಮ, ನನ್ ತಮ್ಮಂಗ್ ತಾನೇ ನಿಮ್ ತಂಗಿನ ಕಟ್ಕೊಡ್ಬೇಕು. ಅದೇ ತಾನೇ ನ್ಯಾಯ. ಆಗ ತಾನೇ ನಂಟು ಬಿಟ್ಟು ಹೋಗಲ್ಲ. ಮಾವ, ನನ್ ತಮ್ಮಂಗ್ ತಾನೇ ನಿನ್ ತಂಗಿನ ಕೊಡ್ಬೇಕು. ಅದೇ ತಾನೇ ಸರಿ. ಆವಾಗ ತಾನೇ ನಂಟು ಬಿಟ್ಟು ಹೋಗೋದಿಲ್ಲ. ಸ್ವಂತ ಬಿಟ್ಟು ಹೋಗ್ಬಿಡ್ಬಾರ್ದಲ್ವಾ ಮಾಮ? ಮಾವ, ಏನ್ ಬಾಮ ಇದ? ಮಾವ, ಮಾವ.
ಎಲ್ಲಾರ್ಗೂ ಒಂದ್ ವಿಷಯ ಹೇಳಿ. ಕುಟುಂಬ ಅನ್ನೋದು ಒಂದು ಆಲದ ಮರ. ಕುಟುಂಬ ಅನ್ನೋದು ಒಂದು ಆಲದ ಮರ. ಒಂದು ಕಡೆ ಬಿಸಿನೀರ್ ಹಾಕಿ, ಅದಕ್ಕೊಂದ್ ಕಡೆ ಬಿಸಿನೀರ್ ಹಾಕಿ, ಇನ್ನೊಂದು ಕಡೆ ತಣ್ಣೀರ್ ಹಾಕಿ, ಇನ್ನೊಂದ್ ಕಡೆ ತಣ್ಣೀರ್ ಹಾಕಿದ್ರೆ ಒಂದು ಕಡೆ ಒಂದ್ ಕಡೆ ಬಾಡ್ ಹೋಗ್ಬಿಡತ್ತೆ. ಒಂದು ಕಡೆ ಮಾಮನ್ ಮಗ, ಒಂದ್ ಕಡೆ ಮಾವನ್ ಮಗ, ಇನ್ನೊಂದು ಕಡೆ ಕಡೆ ಅತ್ತೆ ಮಗ. ಇಬ್ರುನು ಎರಡ್ ಕಣ್ಣು. ಆ ಎರಡ್ ಕಣ್ಣಲ್ಲಿ ಯಾವ ಕಣ್ ಬೇಕು ಅಂತಂದ್ರೆ ಯಾವ ಕಣ್ಣು ಅಂತ ಹೇಳಿ. ಹೌದು. ಏನ್ ಹೌದು? 10 ವರ್ಷದ ಹಿಂದೆ ಇದೇ ಡೈಲಾಗ್ ಹೇಳಿ ನಮಗ್ ಕೈ ಕೊಟ್ರು ನಿಮ್ಮ ಅಣ್ಣ. ಈ ಸಲ ಬಿಟ್ಟದನ್ನ ಪಡೆಯೋವರೆಗೂ ನಾವು ಹೋಗೋದಿಲ್ಲ. ನಿರ್ಧಾರ ಹೇಳು. ಏನ್ ಮಾಡೋದಣ್ಣ? ಒಂದ್ 5 ದಿವಸ ಟೈಮ್ ಕೇಳು. ಒಂದ್ 5 ದಿನ ಟೈಮ್ ಬೇಕು. ಈ 5 ದಿನ ನಾವೆಲ್ಲರೂ ಇದೇ ಮನೇಲಿ ಉಳ್ಕೊಳ್ಳೋದು. ಒಳ್ಳೆ ತೀರ್ಮಾನ ತಗೊಂಡೆ ನಾವು ಊರಿಗೆ ಹೋಗೋದು.